ಇಲ್ಲ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇವಾಗ ನೋಡೋಣ ನಾವು ಇದರಲ್ಲಿ ಹಾಕಿದ್ದೆ ಅಲ್ಲ, ನಿಮ್ಗೆ ಗೊತ್ತಿತ್ತು ನಾನು 100 ml ಹಾಕಿದ್ದೆ ಇದ್ರೊಳಗಡೆ. ಓಕೆ, ಸೊ ಜಸ್ಟ್ ಸಿ ಕಾಣಿಸ್ತಾ ಇದೆನಾ? ನೀರ್ ಬೀಳ್ತಾ ಇದೆ, ನೀರ್ ಬೀಳ್ತಾ ಇದೆ ನೋಡಿ. ನಾನು ಟಚ್ ಜಸ್ಟ್ ಇಷ್ಟೇ ಮಾಡಿದ್ದೀನಿ, ಎಲ್ಲ ಮೇಲೇನೆ ಇದೆ. ಓಕೆ ನೋಡಿ, ನೀವು ಇನ್ನೂ ಹತ್ರದಿಂದ ನೋಡ್ಬೇಕು ಅಂದ್ರೆ ಇನ್ನೂ ನೋಡ್ಬೋದು. ಸೊ ನೀರೆಲ್ಲ ಹಾಗೆ ಕಾಣಿಸ್ತಾ ಇದೆ. ನಾನು ಬರೀ 100 ml ಮಾತ್ರನೇ ಇದ್ರಲ್ಲಿ ಹಾಕಿರೋದು. ಓಕೆ, ಸೊ ನೋಡಿದ್ರ ಯಾವ ತರ ಇದೆ ಅಂತ? ಇಲ್ಲಾಂದ್ರೆ ಒಂದು ಟಿಶ್ಯೂನಿಂದನೂ ನಾನು ತೋರಿಸ್ತೀನಿ. 1 minute. ಸೊ ದಿಸ್ ಟಿಶ್ಯೂ, ಓಕೆ ನೋಡಿ, ಫುಲ್ ಹೇಗೆ ವೆಟ್ಟೆ ಆಗೋಗ್ಬಿಡ್ತು, ಟಿಶ್ಯೂನೇ ವೆಟ್ಟೆ ಆಗೋಗ್ಬಿಡ್ತು. ಸಿ, ನೀರ್ ಸೋರ್ತಾ ಇದೆ. ಓಕೆ, ಇಲ್ಲಿ ನೋಡಿ, ಇದು ಯಾವ ತರ ಲೀಕೇಜ್ನ ಇದು ಮಾಡತ್ತೆ ನಂಗೆ ಗೊತ್ತಿಲ್ಲ. ನೋಡಿ, ಇಲ್ಲೇ ನೀರ್ ಮೇಲೆನೆ ಕಾಣಿಸ್ತಾ ಇದೆ ಇನ್ನು. ಓಕೆ, ಬಟ್ ವೆರಾಸ್ ನಮ್ದು ಈಗ ನೋಡೋಣ ಯಾವ ತರ ಇದೆ ಅಂತ. ಆರಿಫ್ಲೇಮ್ದು ಲೆಟ್ ಮಿ ಚೆಕ್. ಸಿ ಹಿಯರ್, ಕಾಣಿಸ್ತಾ ಇದೆ ಎಲ್ಲರಿಗೂ? ಕ್ಲಿಯರ್. ಓಕೆ, ಸೊ ನಾವು ಇದ್ರನ್ನಲ್ಲೂ ನಾನು 100 ml ಹಾಕಿದ್ದಿತ್ತು. ಓಕೆ ನೋಡಿ ಎಷ್ಟು ಡ್ರೈ ಇದೆ ಅಂತಂದ್ರೆ, ಕಾಣಿಸ್ತಾ ಇದೆನಾ? ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ವೆರಿ ಡ್ರೈ. ಓಕೆ, ಏನಾದ್ರೂ ಒಂದು ಸ್ವಲ್ಪನಾದ್ರೂ ನೀರ್ ನನ್ನ ಕೈಗೆ ಟಚ್ ಆಗ್ತಾ ಇದೆನಾ? ಇಲ್ಲ. ಸೊ ಈ ಒಂದು ನಾನು ಟಿಶ್ಯೂನಿಂದನೂ ತೋರಿಸ್ಬಿಡ್ತೇನೆ ಅದನ್ನು ಕೂಡ. ಓಕೆ, ಸೊ ಹಿಯರ್ ಟಿಶ್ಯೂ. ಓಕೆ, ದೆನ್ ಸಿ, ನೋಡಿ ಟಿಶ್ಯೂ ಏನಾದ್ರೂ ಬೆಟ್ಟ ಆಯ್ತಾ ನೋಡಿ? ಇಲ್ಲ ಅಲ್ಲ. ಸೊ ಅಬ್ಸರ್ವೇಷನ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿದೆ. ಓಕೆ, ನನಗೆ ಇವಾಗ ಇದ್ರಲ್ಲಿ ಏನ್ ನೀರು ಹಾಕ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಇನ್ನು ಎಷ್ಟು ಇದ್ರಲ್ಲಿ ಆಲ್ರೆಡಿ ನೀರು ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಆಚೆನೆ ಸೋರ್ತಾ ಇದೆ ಇದು 100 ml. ನಾನು ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಿ ತೋರಿಸೋ ಅವಶ್ಯಕತೆ ಖಂಡಿತ ಇನ್ನಿಲ್ಲ ಅಂತ ಅನ್ಕೊಳ್ತೀನಿ. ಓಕೆ, ಬಟ್ ಇಲ್ಲಿ ಬಂದ್ಬಿಟ್ಟು ಅಗೇನ್ ನಾನು ತೋರಿಸೋದೇನು ಅಂತಂದ್ರೆ ಏನ್ ಯೂಸ್ ಮಾಡಿದ್ದಾರೆ ಇದ್ರೊಳಗಡೆ. ಓಕೆ, ಸೊ ನಾನು ಇದನ್ನ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು I will show you. ಇದರಲ್ಲಿ ಫಸ್ಟ್ ಲೇಯರ್ ನಲ್ಲೇ ನೀವು ನೋಡ್ಬೋದು ಏನು ಅಂತಂದ್ರೆ, ಸಿ ಈ ಫಸ್ಟ್ ಲೇಯರ್ ಇಲ್ಲಿ ನೋಡಿ, ಇದು ಯಾವ ತರ ಇದೆ ಅಂತಂದ್ರೆ ಪ್ಲಾಸ್ಟಿಕ್. ಸೊ ಪ್ಲಾಸ್ಟಿಕ್ ಇದೇನಿದೆ ಅಲ್ಲ, 1 ಲೇಯರ್ ಇದು ಬಂದ್ಬಿಟ್ಟು ಮೇಲಿನ ಲೇಯರ್. ಸೊ ನಾವು ಯೂಶಲಿ ಹೇಳ್ತಿರ್ತೀವಲ್ಲ, ರ್ಯಾಷಸ್ ಬರುತ್ತೆ, ಸ್ಕಿನ್ ಇಚ್ಚಿಂಗ್ ಆಗತ್ತೆ, ಆಲ್ ದಿಸ್ ಅಂಡ್ ದಿಸ್ ಪ್ಲಾಸ್ಟಿಕ್ ಇಂದ ನಮಗೆ ಏನೆಲ್ಲ ಪ್ರಾಬ್ಲಮ್ ಆಗತ್ತೆ ಅಂತಂದು ಹೇಳ್ಬಿಟ್ಟು ಲಾಟ್ ಆಫ್ ಥಿಂಗ್ಸ್ ನಮಗೆ ಅವೇರ್ನೆಸ್ ಆಲ್ರೆಡಿ ಕೊಡ್ತಾನೆ ಇರ್ತೀವಿ. ಓಕೆ, ಸೊ ದಿಸ್ ಪ್ಲಾಸ್ಟಿಕ್ ಇರೋದ್ರಿಂದ ಏನಾಗುತ್ತೆ, ಲಾಟ್ ಆಫ್ ನಮಗೆ ಇನ್ಫೆಕ್ಷನ್ಸ್ ಆಗೋದು, ಬ್ಯಾಕ್ಟೀರಿಯಲ್ ಪ್ರಾಬ್ಲಮ್ಸ್, ಇನ್ಫೆಕ್ಷನ್ಸ್ ಇದೆಲ್ಲ ಆಗೋದ್ರಿಂದ ಅಂತಂದ್ರೆ ಇವಾಗ ಲೇಡೀಸ್ ಅಲ್ಲಿ ನೀವು ಸೋ ಮೆನಿ ಟೈಮ್ಸ್ ಕೇಳ್ಬೋದು, ಗರ್ಭಕೋಶ ಪ್ರಾಬ್ಲಮ್ ಆಯ್ತು ಅಂತ, ಯೂಟ್ರಸ್ನ ರಿಮೂವ್ ಮಾಡ್ತಾ ಇದ್ದಾರೆ ಅಂತ. ಆಗ್ಲೇ ಕೂಡ ಇವರು ಸಪ್ನಾ ಅಂಡ್ ನಂದಿನಿ ಅವರು ಕೂಡ ಆಗ್ಲೇ ಹೇಳ್ತಾ ಇದ್ರು ನಿಮಗೆ, ಕ್ಯಾನ್ಸರ್ ಬಗ್ಗೆನೂ ಕೂಡ ಲಾಟ್ ಆಫ್ ಥಿಂಗ್ಸ್ ಹೇಳ್ತಾ ಇದ್ರು. ಸೊ ನಾನು ಇವಾಗಲೂ ಎಲ್ಲ ಲೇಡೀಸ್ಗೂ ನಾನು ಅದನ್ನೇ ಹೇಳೋದು. ಸೊ ಆದಷ್ಟು ಇಂಥ ಥಿಂಗ್ಸ್ಗಳನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ ನೀವು. ಬಿಕಾಸ್ ಇದ್ರಲ್ಲೆಲ್ಲ ನಾವು ಚೌಕಾಸಿ ಮಾಡಕ್ ಆಗೋದಿಲ್ಲ, ನಾವು ಇದ್ರಲ್ಲೆಲ್ಲ ದುಡ್ಡನ್ನೇ ನೋಡೋಕ್ಕಾಗಲ್ಲ. ಕ್ವಾಲಿಟಿ ತುಂಬಾ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಏನು ಮೆಟೀರಿಯಲ್ನ ಅದ್ರಲ್ಲಿ ಯೂಸ್ ಮಾಡಿದ್ದಾರೆ ಅದರಿಂದ ನಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ, ಆಲ್ ದೀಸ್ ಥಿಂಗ್ಸ್ನೆಲ್ಲ ನಾವು ನೋಡ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಸೆಕೆಂಡ್ ಲೇಯರ್ ಅಲ್ಲಿ ಬಂದ್ಬಿಟ್ಟು ಇದು ಕಾಟನ್. ಇದು ಏನು ಕಾಟನ್ ಅಂತಾನು ಗೊತ್ತಿಲ್ಲ. ಓಕೆ, ದಿಸ್ ಇಸ್ ಜಸ್ಟ್ ಕಾಟನ್. ಇದು ಸೋರ್ತಾನೆ ಇದೆ, ಇನ್ನು ನೀರು ಅದರಲ್ಲಿ ಹಾಕಿರೋದೇ 100 ml, ಅದಕ್ಕಿಂತ ಜಾಸ್ತಿ ಏನು ಹಾಕಿರ್ಲಿಲ್ಲ ನಾನು. ಓಕೆ, ಸೊ ದೆನ್ ಈ ತರ ಇರ್ಬೇಕಾದ್ರೆ ಅಗೇನ್ ಬ್ಯಾಕ್ ಪೇ ಇದು ಏನಿದೆ ಲಾಸ್ಟ್ ಲೇಯರ್, ಇದಂತೂ ಟೋಟಲಿ ಪ್ಲಾಸ್ಟಿಕ್. ನೋಡಿ ಎಷ್ಟು ಎಳೆದ್ರೂ ಕೂಡ ಇದು ಹಿಂಗಿದೆ. ಓಕೆ, ಇಷ್ಟು ಗಟ್ಟಿಗಿದೆ ಇದು. ಓಕೆ, ಇದು ಎಷ್ಟು ಡೇಂಜರ್ ಅಂತಂತಂದ್ರೆ ರಿಯಲಿ ನಮಗೂ ಅಷ್ಟೇ ಹಾರ್ಮ್ಫುಲ್ ಇದೆ ಆ್ಯಂಡ್ ಎನ್ವಿರಾನ್ಮೆಂಟ್ಗೂ ಅಷ್ಟೇ ಹಾರ್ಮ್ಫುಲ್ ಇದೆ. ಸೊ ವೇರ್ ಆಸ್ ನಮ್ಮ ಒಂದು ಇದನ್ನ ಈಗ ಇದ್ರಲ್ಲಿ ಕ್ಲಿಯರ್ ಆಯ್ತಲ್ವಾ ನಿಮಗೆ? ಓಕೆ, ಯಾ ದೆನ್ ನೆಕ್ಸ್ಟ್ ನೋಡಿ, ನಮ್ದು ಇನ್ನೂ ಇಲ್ಲಿ ಒಂದೇ ನಿಮಿಷ ತೆಗೆದ್ಬಿಡ್ತೀನಿ ಪ್ಲೇಟ್. ದೆನ್ ಹಿಯರ್ ಸಿ ಅಗೇನ್ ಬಂದ್ಬಿಟ್ಟು ಇಲ್ಲಿ ನನಗಿನ್ನೂ ಉಳಿದಿದೆ. ಓಕೆ, ನೀರು ಉಳಿದಿದೆ ಅಲ್ಲ, ಇದನ್ನ ನಾನು ವಾಪಸ್ ಹಾಕ್ತಾ ಇದ್ದೀನಿ ಅಗೇನ್ ನಮ್ಮ ಇದರಲ್ಲಿ.
ಪ್ಯಾಡಲ್ಲಿ ಅದೇ ಪ್ಯಾಡೇ ಇದ್ದಿದ್ದು, ಏನು ನಾನೇನು ತೆಗಿಲಿಕ್ಕೆ ಹೋಗಿಲ್ಲ. ಓಕೆ, ಸೊ ಇದನ್ನ ಮತ್ತೆ ನೋಡೋಣ. ಇದನ್ನ ಫ್ಯೂ ಮಿನಿಟ್ಸ್ನ ನಾನು ಬಿಡ್ತಾ ಇದ್ದೀನಿ ಇದ್ರೊಳಗಡೆ. ಯೂಶಲಿ ನಮ್ಗೇನು ಇಷ್ಟೊಂದು ನಮಗೆ ಪೀರಿಯಡ್ ಏನಾಗಲ್ಲ. ಓಕೆ, ಸೊ ಯೂಶಲಿ ನಮ್ಗೆ ಎಷ್ಟು ಒಂದು 80 ml ಅಥವಾ 90 ಎಷ್ಟು ಆಗ್ಬೋದು ಪೀರಿಯಡ್. ಬಟ್ ಇಲ್ಲಿ ನಾವು ಏನು ಅಂತಂದ್ರೆ 100 ml ಆಲ್ರೆಡಿ ತೋರಿಸಿದ್ದೀನಿ. ಈಗ ನಿಯರ್ಲಿ 100 ಇರೋದನ್ನ ನಾನು ಮತ್ತೆ ಇಲ್ಲಿ ಹಾಕಿದ್ದೀನಿ. ಓಕೆ, ಸೊ 100 ml ಅಷ್ಟು ತಿರ್ಗಾ ದೆನ್ ಮತ್ತೆ ಇದು ನೋಡೋಣ ಯಾವ ತರ ಇದರಲ್ಲಿ ಅಬ್ಸರ್ವ್ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ಲೇಡೀಸ್ ತುಂಬಾನೇ, ನೀವು ಮಕ್ಳಿಗಾಗಿರ್ಬೋದು ನಿಮಗಾಗಿರ್ಬೋದು, ಸೊ ಈ ತರ ಥಿಂಗ್ಸ್ನ ನೀವು ಆದಷ್ಟು ಗಮನ ಕೊಡಿ ಈ ತರದಕ್ಕೆಲ್ಲ. ಸೊ ಇವೆಲ್ಲ ಏನ್ ಗೊತ್ತಾ, ನಿಮಗೆ ಅನ್ಸ್ಬೋದು ಓ ಹೆಂಗೋ ಅಂತಂದ್ ಹೇಳ್ಬಿಟ್ಟು. ಇವತ್ತು ನೋಡಿ ನಾನು ತುಂಬಾ ಜನಕ್ಕೆ ಅದನ್ನೇ ಹೇಳ್ತಾ ಇರ್ತೀನಿ. ಒಂದು ಎಕ್ಸಾಂಪಲ್ ಕೂಡ ಕೊಟ್ಟು ಹೇಳ್ತಾ ಇರ್ತೀನಿ ನೋಡಿ. ನೀವು ಯಾವ್ದಾದ್ರು ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಬೇಕಾದ್ರೂ ಹೋಗಿ ವಿಸಿಟ್ ಮಾಡಿ, ಅಲ್ಲಿ ಮೆನ್ಗಿಂತ ಜಾಸ್ತಿ ಲೇಡೀಸೇ ಇರ್ತಾರೆ. ಯಾಕೆ ಗೊತ್ತಾ? ಸೊ ಮೇನ್ ಆಗಿ ಈ ಪ್ಯೂಬರ್ಟಿ ಇರ್ಬೋದು, ವಾಟ್ ಎವರ್ ಈ ಒಂದು ಮಕ್ಳದು ಇದು ಆಗಿರ್ಬೋದು, ಹುಟ್ಟಿಸ್ಕೊಳ್ಳೋದು ಅದೆಲ್ಲ ಏನಿದಾವಲ್ಲ, ದೀಸ್ ಥಿಂಗ್ಸ್ ಎಲ್ಲ ಲೇಡೀಸ್ಗೆನೇ ಇರೋದು. ಸೊ ಇವಾಗ ಏನಾಗತ್ತೆ ಅಂತಂದ್ರೆ, ಈ ಪ್ಯೂಬರ್ಟಿ ಟೈಮ್ ಏನಿದೆ ಅಲ್ಲ, ಇಂಥ ಟೈಮಲ್ಲಿ ಏನಾಗತ್ತೆ ಅಂತಂತಂದ್ರೆ ಇನ್ಫೆಕ್ಷನ್ಗಳು ಇದ್ರಲ್ಲೇನೆ ಜಾಸ್ತಿ ಆಗೋದು. ಇದನ್ನ ನಾವು ಕ್ಲೀನ್ ಆಗಿ ಹೈಜಿನಿಕ್ ಆಗಿ ನಾವು ಇಟ್ಕೊಳ್ಳಿಲ್ಲ ಅಂತಂತಂದ್ರೆ ನಮ್ಮ ಪ್ರೈವೇಟ್ ಪಾರ್ಟ್ಗಳನ್ನ, ಸೊ ಅಲ್ಲಿ ಏನಾಗತ್ತೆ, ಈ ಇನ್ಫೆಕ್ಷನ್ಗಳು ಯಾವ್ದಕ್ಕೂ ಟರ್ನ್ ಆಗ್ತಾನೆ ಬರ್ತಾ ಹೋಗುತ್ತೆ. ಸೊ ಇದರಿಂದ ಕ್ಯಾನ್ಸರ್ಗಳು ಕೂಡ ಬರೋದು ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಈ ತರ ವಿಚಾರದಲ್ಲಿ ನೆಗ್ಲೆಕ್ಟ್ ಖಂಡಿತ ಮಾಡಬೇಡಿ. ಸೊ ನನ್ನ ಒಂದು ಅಡ್ವೈಸ್ ಏನು ಅಂತಂತಂದ್ರೆ, ಈ ತರ ಥಿಂಗ್ಸಿಗೆಲ್ಲ ನೀವು ತುಂಬಾನೇ ದುಡ್ಡಿನ ಮುಖ ಖಂಡಿತ ನೋಡಕ್ ಹೋಗ್ಬೇಡಿ. ಬಿಕಾಸ್ ನಾಳೆ ವಿ ಡೋಂಟ್ ನೋ, ಲ್ಯಾಕ್ಸ್ ಟುಗೆದರ್ ಕೊಡ್ತೀನಿ ಅಂದ್ರೂ ಕೂಡ ನಮ್ಮ ಜೀವ ಖಂಡಿತ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ತರ ಇರುತ್ತೆ. ಅದಕ್ಕೋಸ್ಕರನೇ ಆದಷ್ಟು ನಾವು ಏನು ಅಂತಂದ್ರೆ ಬಿಗಿನಿಂಗ್ ಇಂದಾನೆ ನಾವು ಏನು ನಮ್ಮ ಮಕ್ಕಳದಾಗಿರ್ಬೋದು ನಮ್ದಾಗಿರ್ಬೋದು ಈ ಒಂದು ಥಿಂಗ್ಸ್ನ ನಾವು ತಿಳ್ಕೊಂಡ್ಬಿಟ್ಟು, ಸೊ ಇವಕ್ಕೆ ಇಂಪಾರ್ಟೆನ್ಸ್ ನ ಕೊಡ್ಕೊಂಡು ನಾವು ಇದನ್ನ ನೋಡ್ಕೊಳ್ತಾ ಹೋಗ್ಬೇಕು. ಓಕೆ, ಸೊ ಲೆಟ್ ಸಿ ಇವಾಗ ನಮ್ಮ ಪ್ಯಾಡ್ ಏನಾಗಿದೆ ಅಂತ ನೋಡೋಣ. ಸೊ ನಿಮ್ಮ ಮುಂದೆನೆ ಇಟ್ಟಿದ್ದೆ ಅಲ್ಲ ನಾನು. ಓಕೆ, ಲೆಟ್ ಸಿ ಏನಿದೆ ಅಂತ ಹೇಳ್ಬಿಟ್ಟು. ಸೊ ನೀರು ಅಬ್ಸರ್ವ್ ಆಗಿದೆನಾ? ಎಸ್, ಅಬ್ಸರ್ವ್ ಆಗ್ತಾ ಇದೆ. ಎಷ್ಟು ಸ್ಟ್ರಾಂಗ್ ಆಗಿ ಸ್ಟಿಕ್ ಆಗಿದೆ ನೋಡಿ. ಸೊ ಇಲ್ಲಿ ನೋಡ್ಬೋದು ನೀವು, ನೀರು ಫುಲ್ ಅಬ್ಸರ್ವ್ ಆಗೋಗಿದೆ. ಓಕೆ, ಸೊ ಯಾವುದೇ ತರದ ಫ್ಲೋ ಖಂಡಿತ ಇದರಲ್ಲಿ ಇಲ್ಲ. ಓಕೆ, ಸೊ ಫುಲ್ ಅಬ್ಸರ್ವ್ ಆಗೋಗಿದೆ. ತಟ್ಟೆನಲ್ಲೂ ಕೂಡ ಯಾವುದು ಇಲ್ಲ. ಹೇಗಿದೆ ಇದು? ಇವಾಗ ಹೇಗ ಅನಿಸ್ತು ನಿಮಗೆ? ಬೇರೆ ಪ್ಯಾಡ್ಗೂ ಇದಕ್ಕೂ ಡಿಫ್ರೆನ್ಸ್ ಇದೆ ಅಂತ ಅನಿಸ್ತಾ? 2 times more benefit. 2 times. Super. ತುಂಬಾ ಚೆನ್ನಾಗಿ, ಯಾಕಂದ್ರೆ ಇಷ್ಟೊಂದು ಲೀಕೇಜ್ ನಮಗೂ ಆಗಲ್ಲ. ಈ ಒಂದು ನಿಮಗೆ ಒಂದೇ ಪ್ಯಾಡ್ ಇಟ್ಕೊಂಡಿದ್ದೀರಾ, ನಾವೆಲ್ಲಾದ್ರೂ ಹೋಗಿದೀವಿ ಅಂತಂದ್ರೂ ಕೂಡ ನನಗೆ ತೆಗಿಯೋದಕ್ಕೆ ಟೈಮೇ ಆಗ್ತಾ ಇಲ್ಲ ಅಂದ್ರೆ, ಸೊ ಅವಾಗ ನೀವು ಇಷ್ಟೊಂದು ಬಲ್ಜ್, ಯಾಕಂದ್ರೆ ಲೀಕೇಜ್ ಜಾಸ್ತಿ ಆದ್ರೆ ಡೆಫಿನೆಟ್ ಆಗಿ ಈ ತರ ಬಲ್ಜಿಯಾಗಿ ಕಾಣಿಸುತ್ತೆ ಅಲ್ಲ. ಸೊ ಅದರಿಂದಾಗಿ ನೀವು ಕೂತ್ಕೊಳ್ಳೋದನ್ನ ಆದಷ್ಟು ಅಂತ ಟೈಮಲ್ಲಿ ಅವಾಯ್ಡ್ ಮಾಡಿ, ಆದಷ್ಟು ನಿಂತ್ಕೊಂಡೇ ಆದಷ್ಟು ಮ್ಯಾನೇಜ್ ಮಾಡ್ಕೊಂಡು ಮನೆಗೆ ಬಂದು ಚೇಂಜ್ ಮಾಡ್ಕೊಳ್ಬೋದು. ಯೂಶಲಿ ಎಲ್ಲರೂ ಹೇಳ್ತಾರೆ 2 hours ಒಂದ್ಸರಿ ಇದನ್ನ ಸ್ಯಾನಿಟರಿ ಪ್ಯಾಡ್ನ ಚೇಂಜ್ ಮಾಡಬೇಕು ಅಂತ. ಬಟ್ ಯಾರು ಫಾಲೋ ಮಾಡ್ತೀರಾ ಈ ತರ ಹೇಳಿ? ಹಾರ್ಡ್ಲಿ ಯಾರಾದ್ರೂ ಒಂದು ಫ್ಯೂ ಮೆಂಬರ್ಸ್ ಫಾಲೋ ಮಾಡ್ಬೋದು. ಬಟ್ ಮೋಸ್ಟ್ ಆಫ್ ದಿ ಪೀಪಲ್ 2 hours ಒಂದ್ಸರಿ ಯಾರು ಸ್ಯಾನಿಟರಿ ಪ್ಯಾಡ್ನ ಚೇಂಜ್ ಮಾಡಕ್ ಹೋಗೋದಿಲ್ಲ ಅಲ್ವಾ? ಅಟ್ ಲೀಸ್ಟ್ ಏನ್ ಮಾಡ್ತಾರೆ, ಮಾರ್ನಿಂಗ್ ಒಂದು ಅಥವಾ ಈವ್ನಿಂಗ್ ಅಂತಂದು ಹೇಳ್ಬಿಟ್ಟು ಆ ತರ 2 times ಚೇಂಜ್ ಮಾಡ್ಕೊಳ್ಳೋದು ಅಥವಾ 3 times ಚೇಂಜ್ ಮಾಡ್ಕೊಳ್ತಾರೆ. ಇಲ್ಲ ಅಂತಂತಂದ್ರೆ ಅಟ್ ಲೀಸ್ಟ್ ಮಿನಿಮಮ್ 2 times ಆದ್ರೂ ಮಾಡ್ಕೊಳ್ತಾರೆ. ಸೊ ಅವಾಗ ನಮಗೆ ಇಷ್ಟೊಂದು ಹೆವಿ ಫ್ಲೋ ಅಂತೂ ಇರಲ್ಲ. ಬಟ್ ಇಲ್ಲಿ ತೋರಿಸಿದ್ವಿ ಯಾಕೆ ಅಂತಂದ್ರೆ, ಬಿ ಈ ತರ ಏನಿದೆಲ್ಲ ಒಂದು ಹೋಲ್ಡಿಂಗ್ ಕೆಪಾಸಿಟಿ ಏನಿದೆಲ್ಲ ನಮ್ದ್ರಲ್ಲಿ ತುಂಬಾ ಚೆನ್ನಾಗಿದೆ. ಬರೀ ಅದಷ್ಟೇ ಅಂತ ಅಲ್ಲ, ಅದೊಂದೇ ರೀಸನ್ ಅಂತ ಅಲ್ಲ. ಸಿ ಇಯರ್ ಅಗೇನ್ ಲೇಯರ್ ನಾವು ನೋಡೋಣ ಹೇಗಿದೆ ಅಂತ ಹೇಳಿ. ತೆಗಿತಾ ಇದ್ದೀನಿ ನಾನಿಲ್ಲಿ. ಈ ಲೇಯರ್ ಅಲ್ಲಿ ಓಕೆ, ಇದ್ರಲ್ಲಿ ನಮ್ಗೆ ಸಿ
ಇದು ಬಂದ್ಬಿಟ್ಟು ಖಂಡಿತ ಪ್ಲಾಸ್ಟಿಕ್ನ ಇದರಲ್ಲಿ ಯೂಸ್ ಮಾಡಿಲ್ಲ. ದಿಸ್ ಇಸ್ ಕಾಟನ್. ಓಕೆ, ಸೊ ಕಾಟನ್ ಟೈಪ್ ಏನಿದೆಲ್ಲ ಆ ಒಂದು ಇದನ್ನ ಯೂಸ್ ಮಾಡಿದ್ದಾರೆ. ಓಕೆ, ಸೊ ಇದು ಅಗೇನ್ ಬಂದ್ಬಿಟ್ಟು ವೆರಿ ಸೇಫ್ ಅಂಡ್ ದಿಸ್ ಒನ್ ಇಸ್ ವೆರಿ ಸಾಫ್ಟ್. ಯಾವುದೇ ತರದ ನಮಗೆ ಒಂದು ಪ್ಲಾಸ್ಟಿಕ್ ಅಂತಂದ್ರೆ ಒಂದು ಹೀಟ್ ತರನೂ ಆಗುತ್ತೆ ಅದು ಕೂತ್ಕೊಂಡಾಗ. ತುಂಬಾ ಹೊತ್ತು ನಾವು ಕೂತಿರ್ಬೋದು, ಏನೇ ಮಾಡಿರ್ಬೋದು, ಆ ಟೈಮಲ್ಲಿ ತುಂಬಾನೇ ಬೇಜಾರಾಗುತ್ತೆ, ತುಂಬಾ ಹೀಟ್ ಅನ್ನೋ ಅನ್ಸುತ್ತೆ, ಕಿರಿಕಿರಿ ಆಗುತ್ತೆ. ಬಟ್ ದಿಸ್ ಒನ್ ಇಸ್ ಸಿ ದಿಸ್ ಒನ್. ಸೊ ದಿಸ್ ಒನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಇಸ್ ಅನಾನ್ ಸ್ಟ್ರಿಪ್. ಸೊ ಇದು ಏನು ಅಂತಂದ್ರೆ ಇದು ನಮ್ಮ ಒಂದು ಬ್ಯಾಕ್ಟೀರಿಯಾಸ್ ಆಕ್ಟಿವಿಟೀಸ್ ಇರುತ್ತಲ್ಲ ಪೀರಿಯಡ್ ಟೈಮಲ್ಲಿ, ಸೊ ಅದನ್ನ ಇದೇನ್ ಮಾಡುತ್ತೆ, ಪ್ರಿವೆಂಟ್ ಮಾಡುತ್ತೆ. ಸೊ ಒನ್ಸ್ ನಮಗೆ ಬ್ಯಾಕ್ಟೀರಿಯಾಸ್ ಆಕ್ಟಿವಿಟಿ ಅದು ಬ್ಯಾಕ್ಟೀರಿಯಾಸ್ ಪ್ರಿವೆಂಟ್ ಆದಾಗ ಡೆಫಿನೆಟ್ ಆಗಿ ನಮಗೆ ಇದು ಒಂದು ಸೇಫ್ ಅಂತ ಹೇಳ್ಬಿಟ್ಟು ಅನ್ಸುತ್ತೆ ಅಲ್ವಾ. ಸೊ ಹಾಗಾಗಿ ನಮಗೆ ಈ ಒಂದು ಸ್ಯಾನಿಟರಿ ಪ್ಯಾಡ್ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಆ ಒಂದು ಬ್ಯಾಡ್ ಆರ್ಡರ್ ಬರೋದಾಗ್ಲಿ ಅದು ಕೂಡ ಪ್ರಿವೆಂಟ್ ಆಗುತ್ತೆ, ಇನ್ಫೆಕ್ಷನ್ಸ್ ಇದು ಪ್ರಿವೆಂಟ್ ಆಗುತ್ತೆ. ಸೊ ಆಲ್ ದೀಸ್ ಥಿಂಗ್ಸ್ ನಮಗೆ ಈ ಒಂದು ಅನಾನ್ ಸ್ಟ್ರಿಪ್ ಏನಿದೆಲ್ಲ ಇದು ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗೇನೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅನದರ್ ಲೇಯರ್ ಬಂದ್ಬಿಟ್ಟು ಇದು ನಮಗೆ ಲೀಕೇಜ್ ನ ಏನು ಹೋಲ್ಡ್ ಮಾಡೋದಕ್ಕೆ ಒನ್ಸ್ ಅಗೇನ್ ಮತ್ತೊಂದು ಲೇಯರ್ ಇದರಲ್ಲಿ ಇದೆ. ಬಿಕಾಸ್ ಅದ್ರ ಕೆಳಗಡೆ ನಮಗೆ ದಿಸ್ ಇಸ್ ಜೆಲ್ ಟೆಕ್ನಾಲಜಿ ಇರೋದ್ರಿಂದ ಇದ್ರೊಳಗಡೆ. ಓಕೆ, ಸೊ ಹಿಯರ್ ಒಂದು ಜೆಲ್ ನೀವು ನೋಡ್ಬೋದು, ಫುಲ್ ಆಫ್ ಜೆಲ್. ಇಷ್ಟೊತ್ತು ನೀರು ಯಾರು ಹೋಲ್ಡ್ ಮಾಡಿದ್ರು ಅಂತಂದ್ರೆ ಈ ಜೆಲ್ಲೇ ಹೋಲ್ಡ್ ಮಾಡಿದ್ದು. ಸಿ ಹಿಯರ್ ನೋಡ್ತಾ ಇದ್ದೀರಾ, ದಿಸ್ ಒನ್ ಜೆಲ್ ಕಾಣಿಸ್ತಾ ಇದೆನಾ? Yes, ಜೆಲ್. yes, Parvati, all clear. ಓಕೆ, ಸಿ ಜೆಲ್ ಇದು. ದಿಸ್ ಇಸ್ ಜೆಲ್, ದಿಸ್ ಇಸ್ ವೆರಿ ವೆರಿ ಸೇಫ್. ಏನಪ್ಪಾ ಇದು ಜೆಲ್ಲು, ಇದೇನಿದು ಜೆಲ್ಲು ಅಂತಂದ್ರೆ ಎಸ್ ದಿಸ್ ಇಸ್ ವುಡ್ ಪಲ್ಪ್. ಓಕೆ, ಸೊ ಇದು ಬಂದ್ಬಿಟ್ಟು ಇದು ವೆರಿ ವೆರಿ ಸೇಫ್ ಅಂಡ್ ಇದು ನೋಡಿ ಎಷ್ಟು ಸ್ಮೂತ್ ಅಂತಂದ್ರೆ ಅಷ್ಟು ಸ್ಮೂತ್ ಅಂಡ್ ತುಂಬಾನೇ ಇದನ್ನು ಕೂಡ ಅಷ್ಟೇ ಕೂಲ್ ಆಗಿಡತ್ತೆ ಇದು. ಸೊ ಅದರಿಂದಾಗಿ ಏನಾಗುತ್ತೆ, ನಮಗೆ ಸ್ಕಿನ್ ಇರಿಟೇಷನ್ ಆಗೋದಿಲ್ಲ. ಅಂಡ್ ವಾಟ್ ಎವರ್ ಏನಿದೆಯಲ್ಲ ಲೀಕೇಜ್ ಇದೆಯಲ್ಲ ಇದೆಲ್ಲದನ್ನ ಇದು ತುಂಬಾ ಚೆನ್ನಾಗಿ ಇದು ಹೋಲ್ಡ್ ಮಾಡುತ್ತೆ. ಅಂಡ್ ಇದು ಕೂಡ ಅಷ್ಟೇ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಸೊ ಇದನ್ನ ನಾವು ಈ ಒಂದು ಮಸಾಜ್ ಕೂಡ ಮಾಡ್ಕೊಳ್ಳೋದಕ್ಕೂ, ಫೇಸ್ ಮಸಾಜ್ ಕೂಡ ಇದ್ರಲ್ಲಿ ಮಾಡ್ಕೊಳ್ಬಹುದು, ಅಷ್ಟು ಒಳ್ಳೆ ಜೆಲ್ ಕೂಡ ಇದು ಬಂದ್ಬಿಟ್ಟು. ಓಕೆ, ಸೊ ದೆನ್ ಹಿಯರ್ ಲಾಸ್ಟ್ ಲೇಯರ್ ಇಲ್ಲಿ ನೋಡಿ, ಇದು ನಮ್ಮ ಜೆಲ್ನ ಹೋಲ್ಡ್ ಮಾಡೋದಕ್ಕೆ ಇರುವಂತ ಲೇಯರ್ ಇತ್ತು. ಅಂಡ್ ಲಾಸ್ಟ್ ಏನಿದೆ ಅಲ್ಲ ಇದು ಕೂಡ ಅಷ್ಟೇ, ದಿಸ್ ಇಸ್ ನಾಟ್ ಪ್ಲಾಸ್ಟಿಕ್. ಅಗೇನ್ ಬಂದ್ಬಿಟ್ಟು ಇದು ಕ್ಲಿಯರ್ ಮಾಡ್ತಾ ಇದೀವಿ. ಓಕೆ, ಇದೆಲ್ಲದನ್ನು ಕೂಡ ಅಷ್ಟೇ ನಮಗೆ ಯಾವುದೇ ತರದಾಗಿರ್ಬೋದು ಎನ್ವಿರಾನ್ಮೆಂಟ್ಗೆ ಏನ್ ತರದಲ್ಲೂ ಕೂಡ ದೀಸ್ ಮೆಟೀರಿಯಲ್ ಏನ್ ಯೂಸ್ ಮಾಡಿದ್ದಾರೆ ಇದು ಯಾವುದೂ ಕೂಡ ನಮ್ಮ ಎನ್ವಿರಾನ್ಮೆಂಟ್ಗೆ ಹಾರ್ಮ್ಫುಲ್ ಇಲ್ಲ, ವೆರಿ ವೆರಿ ಸೇಫ್. ಸೊ ಹಾಗೇನೆ ಎನ್ವಿರಾನ್ಮೆಂಟ್ಗೆ ಅಂತ ಅಲ್ಲ, ಫಾರ್ ಹರ್ಸ್ ಆಲ್ಸೋ ಇಟ್ ಈಸ್ ವೆರಿ ವೆರಿ ಸೇಫ್. ಸೊ ಯಾವುದೇ ಒಂದು ಮಾರ್ಕೆಟ್ ಅಲ್ಲಿ ಏನೇ ಒಂದು ಸಿಗ್ತಾ ಇದೆ ಅಂತಂದ್ರೂ, ಚೀಪ್ ಆಗಿರೋದು ಅಂತಂದ್ರೂ ಖಂಡಿತ ಅದಕ್ಕೆಲ್ಲ ಹೋಗ್ಲಿಕ್ಕೆ ಹೋಗಬೇಡಿ. ಸೊ ಅವರ್ ಸ್ಯಾನಿಟರಿ ಪ್ಯಾಡ್ಸ್ ಆರ್ ಟೂ ಗುಡ್ ಅಂಡ್ ವೆರಿ ಸೇಫ್ ಟು ಯೂಸ್.